Hello everyone, welcome to my channel Savitri Sunita Vlogs. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ. ನಾನು ಕೂಡ ಆರಾಮದೀನಿ, ಒಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಲೇಟ್ ಮಾಡಿದ್ದೀನಿ ಈ ಸಲ. ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಕೊಟ್ಟಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಯಾಕಂತಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರ್ತೈತಿ, ವಿಡಿಯೋ ತಮ್ಮನೇಲಿ ನೋಡಿದರೆ ನಾವು ಫ್ಯಾಮ್ಲಿ ಸಮೇತ ಟ್ರಿಪ್ಪಿಗೆ ಹೋಗಿದ್ವಿ ಶ್ರೀಶೈಲಂ ಆಮೇಲೆ ತಿರುಪತಿಗೆ. ಆ್ಯಕ್ಚುಲಿ ಶ್ರಾವಣ ಸ್ಟಾರ್ಟ್ ಆದಾಗಿಂದ ಅಂದ್ಕೊಳತ್ತೀವಿ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಬಟ್ ಟೈಮ್ ಕೂಡಿ ಬಂದಿರಲಿಲ್ಲ. ಆ್ಯಕ್ಚುಲಿ ಮಹೇಶ್ಗೆ ಸೂಟಿ ಇರೋಂಗಿಲ್ಲ, ಅವ್ರು ಆ್ಯಕ್ಚುಲಿ ಸೂಟಿನೇ ತೊಗೊಳ್ಳೋದಿಲ್ಲ, ಅವ್ರಿಗೂ ಜಾಸ್ತಿ ಕೆಲಸ ಇರ್ತೈತಿ. ಸೊ ಹೀಗಾಗಿ ಹೋಗೋಣ ಅಂತ ಅಂದ್ಕೊಂಡು ಲಾಸ್ಟ್ ಶ್ರಾವಣದ ಒಂದು ಕೊನೆಗೆ ನಾವು ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಊರಿಂದ ನಮ್ಮ ಬಾವಜಿ ಅವರು ಬಂದಿದ್ದರು. ಆ್ಯಂಡ್ ಕಾರು ಊರಲ್ಲಿತ್ತು. ಸೊ ನಮ್ಮ ಬಾವಜಿ ಕಾರ್ ತೊಗೊಂಡ್ಬಂದಿದ್ರು ಊರಿಂದ. ಸೊ ಹೀಗಾಗಿ ನಾನು ಮಹೇಶ್ ಆಮೇಲೆ ನಮ್ಮ ಅತ್ತೆ ಆಮೇಲೆ ನಮ್ಮ ಬಾವಜಿ ಆಮೇಲೆ ನಮ್ಮ ಒಬ್ಬರು ಅಣ್ಣ ಆಗಬೇಕು ಅವರೊಬ್ಬರು ಆಮೇಲೆ ಪ್ರದಿತ್ಯ, ಇವರ 5 ಜನ ಸೇರಿಕೊಂಡು ಫ್ಯಾಮ್ಲಿ ಟ್ರಿಪ್ ಆಗುತ್ತೆ, ಆಮೇಲೆ ದೇವಸ್ಥಾನವೂ ಆಗುತ್ತೆ ಅಂತ ಹೇಳಿ ಶ್ರೀಶೈಲಂ ಆ್ಯಂಡ್ ತಿರುಪತಿಗೆ ಹೊಂಟಿದ್ದೀವಿ. ಸೊ ದೇವಸ್ಥಾನದಲ್ಲಿ ಎಲ್ಲ ಏನೇನಾಯಿತು, ನಮ್ಮ ದರ್ಶನ ಎಲ್ಲ ಹೆಂಗಾಯಿತು ಅನ್ನೋದನ್ನು ಎಲ್ಲ ಈ ಪೂರ್ತಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಪೂರ್ತಿ ಒಂದು ವಿಡಿಯೋನ ಚೆಕ್ ಮಾಡಿ. ಪ್ರದಿತ್ಯಗಂತೂ ಹಬ್ಬನೇ ಹಬ್ಬ, 3 ದಿನ. ಯಾಕಂತಂದರೆ ಮನೆಯಲ್ಲಿದ್ದಾಗ ಯಾವಾಗ ಹೊರಗೆ ಹೋಗ್ತೀನಿ ಅಂತೇಳಿ ಇದನ್ನೇ ಕಾಯ್ತಿರ್ತಾನು. ಯಾರಾದರೂ ಹೊರಗೆ ಹೋಗೋದು ನೋಡಿದ್ರೆ ಅಂತೂ ಮುಗೀತು, ಯಾವಾಗ ಹೊರಗೆ ಹೋಗ್ತೀನಿ ಅಂತ ಹೇಳಿ ಅನ್ಕೋತಿರ್ತಾನು. ಬಟ್ ಇವಾಗ 3 ದಿನ ಪ್ಲ್ಯಾನ್ ಇತ್ತು ನಮ್ಮದು ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳಿ. ಸೊ 3 ದಿನ ಒಂದು ಹಬ್ಬನೇ ಹಬ್ಬ, ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಅವನು. ಕಾರಲ್ಲಿ ಬರೀ ಕಿಟಕಿಲೇನೆ ಕೂತ್ಕೊಳ್ಳೋದು, ಕಿಟಕಿಲೇನೆ ನೋಡೋದು, ಒಂದು ಸ್ವಲ್ಪನೂ ಮಲ್ಕೊಂಡಿಲ್ಲ, ಬರೀ ನೋಡೋದೇ ಮಾಡಿದೆ ಫಸ್ಟ್ ಡೇ ಎಲ್ಲನೂ. ಸೊ ಅವನು ಫುಲ್ ಎಕ್ಸೈಟ್ಮೆಂಟ್ ಇಲ್ಲದಾನಲ್ಲ, ಸೊ ಮಲಗಿಸೋದು ಬೇಡ ಅಂತ ಹೇಳಿ ಅವನು ಫುಲ್ ನೋಡೋದಕ್ಕೇ ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಇದು ಶ್ರೀಶೈಲಂಗೆ ಹೋಗಬೇಕಾದ್ರೆ ದಾರಿಲಿ ಇದೊಂದು ಡ್ಯಾಮ್ ಹತ್ತಿತ್ತು. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇದು ಯಾವ ಡ್ಯಾಮ್ ಅಂತ ಹೇಳಿ. ಸೊ ಫುಲ್ಲು ನೀರೆಲ್ಲ ಒಂಥರ ಫಾಲ್ ಆಗ್ತಿತ್ತಲ್ಲ, ಸೊ ಹೀಗಾಗಿ ಚೆಂದ ಅನ್ಸೋದೈತಿ ಅಂಥೇಳಿ ಅಲ್ಲೇ ಇಳಿದ್ವಿ. ಒಂದು 2 ಅವರ್ ಜರ್ನಿ ಆಗಿತ್ತು ನಮ್ಮದು. ಬೇಸರಾಗಿತ್ತು ಕಾರಲ್ಲಿ ಕುಂದ್ಕೊಂಡು, ಒಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ ಮೈಂಡ್ ಅಂತ ಹೇಳಿ ಕೆಳಗಡೆ ಇಳಿದ್ವಿ ಕಾರಿಂದ. ಆ್ಯಂಡ್ ಇಲ್ಲಿ ಹುಡುಗರು ಇಲ್ಲೇ ರೀಲ್ಸ್ ಮಾಡತ್ತಿದ್ರು. ಸೊ ಇವಾಗ ರೀಲ್ಸ್ ಹಾವಳಿ. ಸೊ ಹೀಗಾಗಿ ಇವರು ಹುಡುಗರು ಅಲ್ಲೇ ರೀಲ್ಸ್ ಮಾಡತ್ತಿದ್ರು. ನಾನು ಅವ್ರದ್ದು ವಿಡಿಯೋ ಮಾಡ್ಕೋಬೇಕಂತ ಹೇಳಿ ಅಲ್ಲೇ ವಿಡಿಯೋ ಮಾಡ್ಕೊತ ನಿಂತಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಮುಂದೆ ಹೋಗಿದ್ರು, ನಮ್ಮ ಅತ್ತೆ ಮಹೇಶದು ಎಲ್ಲರೂ ಮುಂದೆ ಹೋಗಿದ್ರು. ನಾನು ಹಾಗೆ ಅವ್ರದ್ದು ಒಂದು ರೀಲ್ಸನ್ನು ಶೂಟ್ ಮಾಡ್ತಾ ನಿಂತ್ಕೊಂಡಿದ್ನಿ. ಆಮೇಲೆ ಇಲ್ಲಿ ನಮ್ಮ ಬಾವಜಿ ಶೇಂಗಾ ತೊಗೊಳತ್ತಾರು. ಜಸ್ಟ್ ಒಂದು 30 ರೂಪೀಸ್ ಶೇಂಗಾ, ಅದು ಒಂದು ಸ್ವಲ್ಪ ಬಂದಿದ್ದು ಅಷ್ಟೇ. ಬಟ್ ಹೊರಗಡೆ ಹೋದಾಗಲೇ ಅಂಥವೆಲ್ಲ ತಿನ್ಬೇಕಂತ ಅನಿಸ್ತೈತಿ. ಅದು ಎಷ್ಟು ಕಾಸ್ಟ್ಲಿ ಇದ್ರೂ ಕೇಳಲ್ಲ, ಅಂಥವೆಲ್ಲ ತಿನ್ಬೇಕಂತಲೇ ಅನಿಸ್ತೈತಿ ಹೊರಗೆ ಹೋದಾಗ. ಸೊ ಅದಾದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಮತ್ತೆ ಈ ಥರ ಎಲ್ಲ ತಿನ್ನೋ ಐಟಮ್ಸ್ ಕಾಣಿದ್ದು. ಸೊ ಮತ್ತೆ ನಮ್ಮ ಬಾವಜಿ ಏನು ಮಾಡಿದ್ರು, ಕಾರ್ ತರ್ಬಿಸಿದ್ರು. ಅವ್ರಿಗೆ ಇದು ಬೇಕಾಗಿತ್ತು, ಬೆಳ್ಳುಳ್ಳಿಕಾಯಿ ಅಂತ. ನಮ್ಮಲ್ಲಿ ಬೆಳ್ಳುಳ್ಳಿಕಾಯಿ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಸೈಡು. ಆ್ಯಕ್ಚುಲಿ ಇದು ವುಡ್ ಆ್ಯಪಲ್, ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಹೇಳಿ ಕರೀತಾರೆ. ಆಮೇಲೆ ಇನ್ನೊಂದು ಹೆಸರು ನನಗೆ ಗೊತ್ತಿಲ್ಲ ಏನಂತ ಹೇಳಿ. ನಮ್ಮ ಕಡೆ ಅಂತೂ ನಾವು ಬೆಳ್ಳುಳ್ಳಿಕಾಯಿ ಅಂತ ಕರಿತೀವಿ. ಅವ್ರಿಗೆ ಅದು ಇಷ್ಟ ಅಂತೆ ಹಣ್ಣು. ಸೊ ಅವರು ಅದನ್ನ ನೋಡಿದ ತಕ್ಷಣ ಕಾರ್ ಸ್ಟಾಪ್ ಮಾಡಿದರು ತೊಗೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ಬಾರ್ಗೇನಿಂಗ್ ಮಾಡಿ ತೊಗೊಳತ್ತೀವಿ. ಒಂದು 4 ಕಾಯಿನೇ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಇನ್ನು ದಸರಾ ಟೈಮಲ್ಲಂತೂ ಇವೇ ಹಣ್ಣು ಬರ್ತಾವೆ. ಸೊ ಮತ್ತೆ ಮುಂದೆ ನೆಕ್ಸ್ಟ್ ಮಂತಲ್ಲಿ ಎಲ್ಲ ಇದೇ ಇರುತ್ತೆ ಹಣ್ಣು ಅಂಥೇಳಿ ಇವಾಗ ಜಸ್ಟ್ ಒಂದು 4 ಕಾಯಿ ಅಷ್ಟೇ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ಒಂದು 2 ಅವರ್ ಜರ್ನಿ ಆಯಿತು ನಮ್ಮದು. 1-2 ತಾಸು ಆದಮೇಲೆ ಫೈನಲಿ ಶ್ರೀಶೈಲಂ ರೀಚ್ ಆದ್ವಿ. ಸೊ ಶ್ರೀಶೈಲಂ ರೀಚ್ ಆದಮೇಲೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಮತ್ತೆ ಒಂದು 1/2 ಕಿಲೋಮೀಟ್ರ್ ನಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನದಲ್ಲಿ ಅದಾದಮೇಲೆ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಒಳಗಡೆ ಮೊಬೈಲೇನೂ ಅಲೋ ಇಲ್ಲ ಅಂತ ಹೇಳಿ ಮೊಬೈಲನ್ನು ಹೊರಗಡೆನೇ ಡಿಪಾಸಿಟ್ ಮಾಡಿದ್ವಿ. ಸೊ ಒಳಗಡೆದೇನು ವಿಡಿಯೋ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಸೊ ಜಸ್ಟ್ ನಾವು ಹೊರಗಡೆ ಏನೇನು ಮಾಡಿದ್ದೀವಿ ಅದನ್ನಷ್ಟೇ ವಿಡಿಯೋ ಮಾಡಿಕೊಂಡೆ. ನಮ್ದು ಇಲ್ಲಿ ದರ್ಶನ ಬೇಗನೆ ಆಯಿತು. ಆ್ಯಕ್ಚುಲಿ ನಾವು ಸಂಡೇ ಹೋಗಿದ್ವಿ. ಅದಾದಮೇಲೆ ಒಂದು 4 ದಿನ ಏನು ಸೂಟಿ ಇತ್ತಲ್ಲ. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಭಕ್ತರೆಲ್ಲ ಬಂದು ಹೋಗಿದ್ರು ಅನಿಸುತ್ತೆ. ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಸಂಡೇ ಇದೆ, ಮೇ ಬಿ ರಶ್ ಇರ್ಬೋದು ಅಂತ ಅಂದ್ಕೊಂಡೇ ಹೋಗಿದ್ವಿ. ಬಟ್ ಏನೂ ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಹಾಗೆ ಬೇಗ ಒಳಗೆ ಹೋದ್ವಿ, ದರ್ಶನ ಆಯಿತು. ಆವಾಗಲೇ ಹೊರಗೆ ಬಂದ್ವಿ. ಒಂದು 1/2 ಅವರಲ್ಲೇ ನಮ್ಮ ದರ್ಶನ ಮುಗಿದೋಯ್ತು. ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ಇಲ್ಲಿ ಶಾಪಿಂಗ್ ಮಾಡತ್ತೀವಿ. ಆ್ಯಂಡ್ ಉತ್ತರ ಕರ್ನಾಟಕದವ್ರಿಗೆ ವಿಭೂತಿ ಎಲ್ಲಿ ಹೋದ್ರೂ ದೇವಸ್ಥಾನಕ್ಕೆ ಹೋದ್ರೆ ವಿಭೂತಿ ತೊಗೊಳ್ಳಿಲ್ಲ ಅಂದರೆ ನಡೆಯೋಂಗಿಲ್ಲ.
ಸೊ ವಿಭೂತಿ ಆಮೇಲೆ ಕೆಲವೊಂದು ದೇವರ ಐಟಮ್ಸು ಆಮೇಲೆ ಕೆಲವೊಂದು ಐಟಮ್ಸನ್ನು ಮನೇಲಿರೋ ಹುಡುಗರಿಗೆ ಅದು ಏನು ಸ್ವಲ್ಪ ಶಾಪಿಂಗನ್ನು ಮಾಡಿಕೊಂಡು ಬಂದ್ವಿ. ಆಮೇಲೆ ಇದು ನಾವು ಒಂದು ಹೋಟೆಲಲ್ಲಿ ಸ್ಟೇ ಇದ್ವಿ ಒಂದು ರೂಮಲ್ಲಿ. ಸೊ ಅಲ್ಲಿ ಇದು ಪ್ರದೀಪ್ತನಿಗೆ ಅಂತ ತೊಗೊಂಡಿರುವಂಥ ಕುಕ್ಕರು. ಅವನಿಗೆ ಹೊರಗಿಂದ ಅದು ಇದು ಏನು ತಿನ್ನಿಸೋದು ಬೇಡ ಅಂತ ಹೇಳಿ ಅಂದ್ಕೊಂಡು ಒಂದು ಕುಕ್ಕರನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಜಸ್ಟ್ 1 ಲೀಟರ್ದು ಕುಕ್ಕರ್ ಅಷ್ಟೇ. ಇದರಲ್ಲಿ ನಾವು ಉಪ್ಮಾ ಮಾಡ್ಕೋಬೋದು, ಆಮೇಲೆ ಹಾಲು ಕಾಯಿಸ್ಕೊಳ್ಬೋದು, ನೀರು ಕಾಯಿಸ್ಕೊಳ್ಬೋದು, ರೈಸ್ ಮಾಡ್ಕೋಬೋದು, ಮ್ಯಾಗಿ ಮಾಡ್ಕೊಳ್ಬೋದು, ಬೇಕಂದರೆ ಟೀನು ಮಾಡ್ಕೊಳ್ಬಹುದು. ಸೊ 1 ಲೀಟರ್ ಅಷ್ಟಿರುವಂಥ ಕುಕ್ಕರ್ ಇದೆ, ಅದು ಎಲೆಕ್ಟ್ರಿಕಲ್ ಕುಕ್ಕರು. ಸೊ ಅವನ ಸಲುವಾಗಿಯೇ ಅದನ್ನು ತರಿಸ್ಕೊಂಡಿದ್ನಿ. ಸೊ ಅದನ್ನು ತೊಗೊಂಡು ಹೋಗಿದ್ದೀವಿ ಜೊತೆಗೆ. ಎಲ್ಲಾದರೂ ರೂಮಲ್ಲಿ ಸ್ಟೇ ಮಾಡಿದಾಗ ಬೇಕಾದಾಗ ಅವನಿಗೆ ಮಾಡಿ ತಿನ್ನಿಸ್ಬೋದು ಅಂತ ಹೇಳಿ. ಸೊ ಹೀಗಾಗಿ ಹೋಗ್ತಾ ಏನು ಮಾಡಿದ್ದೆ, ಉಪ್ಮಾನ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅಂದರೆ ಜಸ್ಟ್ ರವೆನ ಹುರ್ಕೊಂಡು ಅದರಲ್ಲಿ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಆಮೇಲೆ ತುಪ್ಪದಲ್ಲಿನೇ ಹುರ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ಹೋಗಿದ್ದೆ ಹಾಗೆ ಡ್ರೈ ಆಗಿನೇ. ಅಲ್ಲಿ ಹೋದ್ಮೇಲೆ ಬೇಕಾದಾಗ ಜಸ್ಟ್ ಬಿಸಿನೀರು ಹಾಕ್ಕೊಂಡು ಅದನ್ನು ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಳ್ಬೋದು. ಆ ಥರ ಉಪ್ಪಿಟ್ಟು ರವೆನ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ರೈಸನ್ನು ತೊಗೊಂಡು ಹೋಗಿದ್ನಿ, ಆಮೇಲೆ ರಾಗಿ ಸರಿ ಇದ್ದು ತೊಗೊಂಡು ಹೋಗಿದ್ದೆ. ಸೊ ಅವನಿಗೆ ಫುಡ್ಡಲ್ಲಿ ಏನೂ ವೇರಿ ಆಗಬಾರ್ದು ಅಂತ ಹೇಳಿ ಅವನು ಬೇಕಾಗಿರುವಂಥ ಐಟಮ್ಸನ್ನೇ ಫಸ್ಟ್ ನಾನು ತೊಗೊಂಡು ಹೋಗಿದ್ನಿ. ಸೊ ಹೆಂಗಾದರೂ ಕುಕ್ಕರ್ ತೊಗೊಂಡಿದ್ನಲ್ಲ, ಸೊ ಬೇಕಾದಾಗ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಹೇಳಿ. ಆಮೇಲೆ ನಮಗೆ ಎಲ್ಲಿ ಹೋದ್ರೂ ಟೀ ಬೇಕು. ಬೇರೆ ಕಡೆ ಟೀ ಕುಡಿದ್ರು ಅದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಂಗಿಲ್ಲ ನಮ್ಗೆ, ಅದು ಮೇನ್ ಉತ್ತರ ಕರ್ನಾಟಕದವ್ರಿಗೆ. ಸೊ ಹೀಗಾಗಿ ನಾವು 1-2 ಸಲ ಅದರಲ್ಲೇ ಟೀ ಮಾಡ್ಕೊಂಡು ಕುಡಿದ್ವಿ. ಸೊ ಅದಾದಮೇಲೆ ನಾವು ಬಂದಿದ್ದು ನೆಕ್ಸ್ಟು ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ಅಂದರೆ ಇದು ಇರೋದು ತಿರುಪತಿಲಿನೂ ಒಂದು ಇಸ್ಕಾನ್ ಟೆಂಪಲ್ ಇದೆ ಅಂತೆ. ಸೊ ನಾವು ಸ್ಟೇ ಇದ್ದಿದ್ದು ತಿರುಪತಿಲಿ ಸ್ಟೇ ಇದ್ವಿ. ಸೊ ನೆಕ್ಸ್ಟ್ ಡೇ ಏನು ಮಾಡಿದ್ವಿ, ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಮಾರ್ನಿಂಗ್ ಟೈಮ್ನೇ. ಸೊ ಇದು ಇಸ್ಕಾನ್ ಟೆಂಪಲ್ನಲ್ಲಿ ದರ್ಶನವನ್ನು ಮಾಡಿ ಹೊರಗೆ ಬರಬೇಕಾದ್ರೆ ಪ್ರದೀಪ್ತನಿಗೆ ಅಲ್ಲಿ ನಾಮವನ್ನು ಹಚ್ತಿದ್ದಾರೆ ಅಲ್ಲಿ. ಸೊ ಅಲ್ಲೆಲ್ಲರೂ ಏನು ಅನ್ನತ್ತಿದ್ರು ಪ್ರದೀಪ್ತನಿಗೆ, ಇವನೇ ಲಿಟಲ್ ಕೃಷ್ಣ, ನೀನೇ ಕೃಷ್ಣ, ಇವನೇ ಬಾಲಕೃಷ್ಣ ಅಂತ ಹೇಳಿ ಅವನೇ ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಹೇಳಿ ಕರೆಯತ್ತಿದ್ರಲ್ಲಿ. ಸೊ ಅದೊಂದು ಖುಷಿ ಆಗತ್ತಿತ್ತು ನನಗೆ. ದೇವಸ್ಥಾನದಲ್ಲಿ ನನ್ನ ಮಗನಿಗೆ ಎಲ್ಲರೂ ಅವನಿಗೆ ಕೃಷ್ಣ ಕೃಷ್ಣ ಅಂದ್ರಲ್ಲ ಅಂತ ಹೇಳಿ. ಸೊ ಆಮೇಲೆ 3 ಜನ ಇದನ್ನು ಮಾಡಿಕೊಂಡು ಆಮೇಲೆ ಅಲ್ಲೇ ಪ್ರಸಾದ ಇತ್ತು, ಸಾಬುದಾನಿದು ಪಾಯಸ ಮಾಡಿದರು. ಸೊ ಪ್ರದೀಪ್ತನು ಮಾರ್ನಿಂಗ್ ಏನೋ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ. ಸೊ ಹೀಗಾಗಿ ಅವನಿಗೂ ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟನ್ನು ತಿನ್ನಿಸಿದ್ನಿ. ಅವನು ಖುಷಿಪಟ್ಟು ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ತಿಂದ. ಅದಾದಮೇಲೆ ನಾವು ಒಂದು ಸ್ವಲ್ಪ ತಿಂದು ನೆಕ್ಸ್ಟ್ ಹೋಗಿದ್ದು ನಾವು ಎಲ್ಲಿ ಹೋದ್ವಿ, ಪದ್ಮಾವತಿ ಟೆಂಪಲ್ಗೆ ಹೋದ್ವಿ. ಅಂದರೆ ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ವೆಂಕಟೇಶ್ವರ ದರ್ಶನ ಮಾಡೋಕ್ಕಿಂತ ಮುಂಚೆ ಪದ್ಮಾವತಿಗೆ ಹೋಗಬೇಕಂತೆ. ಸೊ ಹೀಗಾಗಿ ಪದ್ಮಾವತಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಾವು ಹೋಗಿದ್ದು ತಿರುಪತಿ ಬೆಟ್ಟಕ್ಕೆ. ಸೊ ಆ್ಯಕ್ಚುಲಿ ತಿರುಪತಿ ಬೆಟ್ಟನ ಹತ್ಕೊಂಡು, ಅಂದರೆ ಕಾಲ್ನಡಿಗೆಲೇ ಹತ್ಕೊಂಡು ತಿರುಪತಿ ವೆಂಕಟೇಶ್ವರ ದರ್ಶನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಹೀಗಾಗಿ ತಿರುಪತಿ ಬೆಟ್ಟಕ್ಕೇ ಹೋದ್ವಿ ಡೈರೆಕ್ಟಾಗಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 1 ಇಯರ್ ಬೇಬಿ ಏನಿರ್ತೈತಲ್ಲ, ಸೊ ಅಂಥ ತಂದೆ ತಾಯಿಗಳು ಅವರು ಬೆಟ್ಟನ ಹತ್ತಿ ಹೋಗೋದಕ್ಕೆ ಅಲೌವ್ ಇಲ್ಲ ಅಂತ ಹೇಳಿದರು. ಆ್ಯಂಡ್ ಆ್ಯಕ್ಚುಲಿ ನಮ್ಮದೇನಿತ್ತಂದರೆ ಪ್ರದೀಪ್ತ 1 ಇಯರ್ ಒಳಗಡೆ ಇದ್ದಲ್ಲ, ಸೊ ನಮಗೆ ಹೆಂಗಾದರೂ ಡೈರೆಕ್ಟ್ ಎಂಟ್ರೇ ಇತ್ತು, ಜಾಸ್ತಿ ಕ್ಯೂ ಇರಲಿಲ್ಲ ನಮಗೆ. ಜಸ್ಟ್ 1 ಅವರಲ್ಲಿ ನಮ್ಮದು ದರ್ಶನ ಆಗೋಂಗಿತ್ತು. ಸೊ ನಾವು ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ಹೋದ್ಮೇಲೆ 1 ಅವರಲ್ಲಿ ನಮಗೆ ದರ್ಶನ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಅಲ್ಲಿ ಬೆಟ್ಟದ ಹತ್ರ ಹೋದ್ವಿ. ಇವಾಗ ನಾವು ಇಲ್ಲಿ ಬೆಟ್ಟದ ಹತ್ರನೇ ಬಂದು ನಿಂತಿದ್ದೀವಿ, ಇನ್ನೇನು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕಂತ ಹೇಳಿ. ಬಟ್ ನಮಗೆ ಅಲೋ ಮಾಡಲಿಲ್ಲ, 1 ಇಯರ್ ಬೇಬಿ ಇರೋರು ಬೆಟ್ಟ ಹತ್ತೋ ಹಾಗಿಲ್ಲ ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ನಮ್ಮ ಅತ್ತೆನೂ ಅವರು ಬೇಡ ಅಂತ ಅಂದರು, ಫುಲ್ ಕಡ ಇರುತ್ತೆ ಬೆಟ್ಟ ಎಲ್ಲ, ಸೊ ಹತ್ತೋದಕ್ಕಾಗಲ್ಲ ಅಂತ ಹೇಳಿ ಅವರು ಹತ್ತಲಿಲ್ಲ. ಆಮೇಲೆ ನಮ್ಮ ಬಾವುಜಿ ಅಷ್ಟೇ ಬೆಟ್ಟ ಹತ್ಕೊಂಡು ಬರ್ತೀನಿ, ನೀವು ಕೆಳಗಡೆ ಹೋಗಿ ಡೈರೆಕ್ಟ್ ಕಾರ್ ತೊಗೊಂಡು ಟೆಂಪಲ್ ಹತ್ರ ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿದರು. ಸೊ ಹೀಗಾಗಿ ನಮ್ಮ ಬಾವುಜಿನ ಅಲ್ಲೇ ಬೆಟ್ಟದ ಹತ್ರ ಬಿಟ್ಟು ಆಮೇಲೆ ನಾವು ತಿರುಪತಿ ತಿರುಮಲ ವೆಂಕಟೇಶ್ವರ ಟೆಂಪಲ್ಗೆ ಬಂದ್ವಿ. ಸೊ ಅಲ್ಲಿ ಬಂದ ಮೇಲೆ ನಾವು ಅಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ ಅವರು ಬೆಟ್ಟ ಹತ್ಕೊಂಡು ಬಂದಿದ್ದರು. ಸೊ ನಾವು ಕಾರಲ್ಲಿ 1 ಅವರಲ್ಲಿ ತಿರುಪತಿ ಟೆಂಪಲ್ಗೆ ಹೋದ್ವಿ, ಅವರು 1 ಅವರಲ್ಲಿ ಬೆಟ್ಟ ಹತ್ಕೊಂಡು ಅದೇ ಟೆಂಪಲ್ಗೆ ಬಂದಿದ್ದರು. ಸೊ ಮತ್ತು ಅಲ್ಲಿ ಎಲ್ಲರೂ 4 ಜನ ಸೇರಿಕೊಂಡ್ವಿ. ಅದಾದಮೇಲೆ ಅವರೆಲ್ಲರೂ ಏನು ಮಾಡಿದರು, ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಬರೋದಕ್ಕೆ ಅಂತ ಹೇಳಿ ಅವರು ಕ್ಯೂ ಅಲ್ಲಿ ಹೋದರು. ಆಮೇಲೆ ನಂದು ಮಹೇಶಂದು ಪ್ರದೀಪ್ತನ ಸಲುವಾಗಿ ಏನಿತ್ತು, ಡೈರೆಕ್ಟ್ ಎಂಟ್ರಿ ಇತ್ತು. ಸೊ ಹೀಗಾಗಿ ಪ್ರದೀಪ್ತಂದು ಬರ್ತ್ ಸರ್ಟಿಫಿಕೇಟ್ ತೋರಿಸಿದ್ರೆ 1 ಇಯರ್ ಒಳಗಡೆ ಇರುವಂಥ ಬೇಬಿ ಇದ್ದರೆ ನಮ್ಮದು ಡೈರೆಕ್ಟ್ ಎಂಟ್ರಿ ಇತ್ತಲ್ಲ. ಸೊ ಹೀಗಾಗಿ ನಾವು ಬೇಗನೆ ಒಳಗಡೆ ಹೋಗಿ ಬೇಗನೆ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಜಸ್ಟ್ ನಮ್ಮದು 1 ಅವರಲ್ಲಿ ನಮ್ಮದು ದರ್ಶನ ಆಗೋಯಿತು. ಸೊ ಯಾರಾದರೂ ತಿರುಪತಿಗೆ ಹೋಗೋರಿದ್ರೆ ನೆಕ್ಸ್ಟ್ ಟೈಮ್ 1 ಇಯರಲ್ಲಿ ಇರುವಂಥ ಬೇಬಿ, ಅದ್ರ ಜೊತೆಗೆ 5 ವರ್ಷದ
ಒಂದು ಮಗು ಇದ್ದರೆ ಅವ್ರನ್ನ ಏನು ಮಾಡ್ತಾರೆ, ಡೈರೆಕ್ಟಾಗಿ ಒಳಗಡೆನೇ ಬಿಡ್ತಾರೆ ಟೆಂಪಲಲ್ಲಿ. ಅಂದರೆ 1 ಅವರಲ್ಲಿ ನಮ್ಮದು ದರ್ಶನ ಮುಗಿದು ಹೋಗ್ತೈತಿ. ಸೊ ಹೀಗಾಗಿ ಯಾರಾದರೂ ಹೋಗೋರಿದ್ರೆ ಇದನ್ನ ಫಾಲೋ ಮಾಡಿ. ಸೊ ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟ್ ಡೇ ಅಲ್ಲೇ ನಾವು ಸ್ಟೇ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ನೈಟ್ ತಿರುಪತಿಲೇ ಸ್ಟೇ ಮಾಡಿ ಅದಾದಮೇಲೆ ಬ್ಯಾಕ್ ಟು ಹೈದರಾಬಾದ್. ಸೊ ಬರಬೇಕಾದ್ರೇ ಅಲ್ಲೇ ರೂಮಲ್ಲಿನೇ ಪ್ರಜಿತನಿಗೆ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ನಿ. ಸೊ ಒಂದೇ ಉಪಚಾರ ನಡೀತಿದೆ ಇವಾಗ.